ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ NMMS ಸ್ಯಾಟ್ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಲಿಕಾಂಶ 4 ಕ್ವಾಡ್ರಿಲ್ಯಾಟರಲ್ಸ್ ಚತುರ್ಭುಜಗಳು ಈ ಒಂದು ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ. ಪ್ರಶ್ನೆ ಸಂಖ್ಯೆ 69. ಒಂದು ನಿಯಮಿತ ಬಹುಭುಜದ ಒಂದು ಶೃಂಗದಲ್ಲಿ ಉಂಟಾದ ಹೊರಕೋನ ಮತ್ತು ಒಳಕೋನಗಳ ಅನುಪಾತ 1:5 ಆದರೆ ಆ ಬಹುಭುಜವು ಹೊಂದಿರುವ ಬಾಹುಗಳ ಸಂಖ್ಯೆಯು ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 10, ಆಪ್ಷನ್ ಡಿ 12. ಸರಿಯಾದ ಉತ್ತರ ಆಪ್ಷನ್ ಡಿ 12. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ಅಭ್ಯಾಸ ಮಾಡೋಣ. ಹೊರಕೋನ ಮತ್ತು ಒಳಕೋನಗಳ ಅನುಪಾತ =1:5 ಆಗಿದೆ. ಸೊ ಅನುಪಾತಗಳನ್ನು ಕೂಡಿಸಿದಾಗ ಒಟ್ಟು 6 ಆಗುತ್ತೆ. ಹೊರಕೋನ ಮತ್ತು ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ನಮಗೆ ಗೊತ್ತಿದೆ. ಹಾಗಾದರೆ ಹೊರಕೋನ ಅಂದರೆ 6ರಲ್ಲಿ 1 ಭಾಗ, ಒಳಕೋನ ಅಂದರೆ 6ರಲ್ಲಿ 5 ಭಾಗ ಆಗುತ್ತೆ. ಹಾಗಾದರೆ ಹೊರಕೋನ =6ನೇ 1 × 180 ಡಿಗ್ರಿ. ಸೊ 180 ಡಿಗ್ರಿನ 6ರಿಂದ ಭಾಗಿಸಿದಾಗ 30 ಡಿಗ್ರಿ ಆಗುತ್ತೆ. ಸೊ ಹೊರಕೋನ 30 ಡಿಗ್ರಿ ಇದ್ದರೆ ಒಳಕೋನ 150 ಡಿಗ್ರಿ ಆಗುತ್ತೆ. 6ನೇ 5, 6ರಲ್ಲಿ 5 ಭಾಗ ಇದೆ ಇಂಟು 180 ಡಿಗ್ರಿ. ಸೊ 6ರಿಂದ 180 ಭಾಗಿಸ್ಬೇಕು. ಸೊ 30 ಮತ್ತು 5 ಗುಣಿಸ್ಬೇಕು, 150 ಡಿಗ್ರಿ ಆಗುತ್ತೆ. ಹಾಗಾದರೆ ಬಾಹುಗಳ ಸಂಖ್ಯೆ ಎಷ್ಟಿದೆ ಅಂದರೆ ಬಾಹುಗಳ ಸಂಖ್ಯೆ =360 ಡಿಗ್ರಿ ಬೈ ಪ್ರತಿ ಹೊರಕೋನದ ಅಳತೆ. ಸೊ 360 ಡಿಗ್ರಿ ಹಾಗಿದೆ. ಪ್ರತಿ ಹೊರಕೋನದ ಅಳತೆ 30 ಡಿಗ್ರಿ. ಸೊ ಭಾಗಿಸಿದಾಗ 12 ಬರುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ ಡಿ 12 ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ ಸಂಖ್ಯೆ 70. ಪ್ರೈಮ್ ಒಂದು ನಿಯಮಿತ ಪಂಚಭುಜಾಕೃತಿಯಾಗಿದೆ. ಕೋನ MPI 36 ಡಿಗ್ರಿ ಆದರೆ ಕೋನ PMIದ ಅಳತೆಯು ಆಪ್ಷನ್ ಎ 36 ಡಿಗ್ರಿ, ಆಪ್ಷನ್ ಬಿ 54 ಡಿಗ್ರಿ, ಆಪ್ಷನ್ ಸಿ 72 ಡಿಗ್ರಿ, ಆಪ್ಷನ್ ಸಿ 108 ಡಿಗ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ 72 ಡಿಗ್ರಿ ಆಗಿದೆ ವಿದ್ಯಾರ್ಥಿಗಳೇ. ಸೊ MPI ಅನ್ನು ಕೊಟ್ಟಿದ್ದಾರೆ. MPI 36 ಡಿಗ್ರಿ ಆಗಿದ್ದರೆ PMI ಈ ಕೋನ ಎಷ್ಟಿರುತ್ತೆ ಅಂತ ಕೇಳಿದರೆ ಸೊ ಈ ಕೋನ 72 ಡಿಗ್ರಿ ಇರುತ್ತೆ. ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಪ್ರೈಮ್ PRIME ಪ್ರೈಮ್ ಅನ್ನೋದು ಒಂದು ನಿಯಮಿತ ಪಂಚಭುಜಾಕೃತಿ, ಅಂದರೆ 5 ಬಾಹುಗಳು ಪರಸ್ಪರ ಸಮನಾಗಿರ್ತವೆ. ಹಾಗಾದರೆ ನಿಯಮಿತ ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ಅಂತ ನೋಡೋದಾದರೆ ಸೊ ಫಾರ್ಮುಲಾ ನಿಯಮಿತ ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತ n-2 × 180 ಡಿಗ್ರಿ. n ಅಂದರೆ ಬಾಹುಗಳ ಸಂಖ್ಯೆ, ಪಂಚಭುಜಾಕೃತಿಯಿಂದ 5 - 2 × 180 ಡಿಗ್ರಿ. ಸೊ 5ರಲ್ಲಿ 2 ಅಂದರೆ 3 × 180 ಡಿಗ್ರಿ. ಇವೆರಡನ್ನು ಗುಣಿಸಿ 540 ಡಿಗ್ರಿ ಆಗುತ್ತೆ. ಪ್ರತಿ ಒಳಕೋನಗಳ ಮೊತ್ತ ಅಂದರೆ ಎಲ್ಲ ಒಳಕೋನಗಳನ್ನು ಕೂಡಿಸಿದಾಗ 540 ಡಿಗ್ರಿ ಆಗುತ್ತೆ. ಹಾಗಾದರೆ ನಿಯಮಿತ ಪಂಚಭುಜಾಕೃತಿಯ ಪ್ರತಿ ಒಳಕೋನ ಅಂದರೆ ಒಂದು ಕೋನ ಎಷ್ಟಿರುತ್ತೆ ಅಂತ. ಸೊ 5 ಒಳಕೋನದ್ದು 540 ಆದರೆ ಒಂದು ಒಳಕೋನ ಎಷ್ಟಿರುತ್ತೆ ಅಂದರೆ 540 ಡಿಗ್ರಿನ 5ರಿಂದ ಭಾಗಿಸ್ಬೇಕು. ಪಂಚಭುಜ ಆಗಿರೋದ್ರಿಂದ 5ರಿಂದ ಭಾಗಿಸ್ಬೇಕು. ಸೊ 108 ಡಿಗ್ರಿ ಬರುತ್ತೆ. ಸೊ ಒಳಕೋನ 108 ಡಿಗ್ರಿ ಬರುತ್ತೆ. ಹಾಗಾದರೆ ತ್ರಿಭುಜ PRI ಅನ್ನು ಕನ್ಸಿಡರ್ ಮಾಡಿದರೆ ಸೊ ಇಲ್ಲಿ ಕೋನ R ಅನ್ನೋದು 108 ಡಿಗ್ರಿ ಆದರೆ ಕೋನ P ಮತ್ತು ಕೋನ I ಎರಡು ಕೋನಗಳು ಪರಸ್ಪರ ಸಮನಾಗಿರುತ್ತೆ. ಯಾಕೆಂದರೆ ಬಾಹು PR ಬಾಹು RI ಎರಡು ಬಾಹುಗಳು ಸಮನಾಗಿರ್ತವೆ. ಯಾಕೆಂದರೆ ಇದು ಸಮದ್ವಿಬಾಹು ತ್ರಿಭುಜ ಆಗಿದೆ. ಯಾಕೆ ಸಮದ್ವಿಬಾಹು ತ್ರಿಭುಜ ಆಗಿದೆ ಅಂದರೆ ಸೊ ನಿಯಮಿತ ಪಂಚಭುಜ ಅಂದರೆ ಬಾಹುಗಳು ಸಮನಾಗಿರೋದ್ರಿಂದ ಇದು ಸಮದ್ವಿಬಾಹು ತ್ರಿಭುಜ. ಹಾಗಾಗಿ ಇದು 108 ಡಿಗ್ರಿ ಇದ್ದರೆ ಸೊ ಇವೆರಡನ್ನು ಈಕ್ವಲ್ ಮಾಡಬೇಕು. 180ರಲ್ಲಿ 108 ಕಳಿಬೇಕು. ಎಷ್ಟು ಬರುತ್ತೆ ನೋಡಬೇಕಾಗುತ್ತೆ. ಸೊ 180 ಡಿಗ್ರಿಯಲ್ಲಿ 108 ಡಿಗ್ರಿನ ಕಳೆದ್ರೆ 72 ಡಿಗ್ರಿ ಬರುತ್ತೆ. 72ನ 2 ಈಕ್ವಲ್ ಭಾಗ ಮಾಡಿದರೆ 36 ಡಿಗ್ರಿ ಬರುತ್ತೆ. ಹಾಗಾದರೆ ಕೋನ R 108 ಡಿಗ್ರಿ ಆದರೆ ಕೋನ IPR ಈ ಕೋನ 36 ಡಿಗ್ರಿ ಆಗುತ್ತೆ. RIP ಈ ಕೋನ ಸಹ 36 ಡಿಗ್ರಿ ಆಗಿರುತ್ತೆ. ಅದೇ ರೀತಿಯಾಗಿ ತ್ರಿಭುಜ EPM ಅನ್ನು ತಗೊಂಡ್ರೆ EPM ಇದು ಸಹ ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಈ 108 ಡಿಗ್ರಿ ಇದ್ದರೆ ಕೋನ M ಮತ್ತು ಕೋನ P ಸಹ 36 ಡಿಗ್ರಿ ಆಗುತ್ತೆ. ಯಾಕೆಂದರೆ ಇದು ಸಹ ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ. ಹಾಗಾಗಿ ಕೋನ E = 108 ಡಿಗ್ರಿ ಆದರೆ
ಕೋನ ಇ ಎಮ್ ಪಿ 36 ಡಿಗ್ರಿ, ಕೋನ ಇ ಪಿ ಎಮ್ 36 ಡಿಗ್ರಿ ಆಗಿರುತ್ತೆ. ಹಾಗಾದರೆ ನಮಗೆ ಬೇಕಾಗಿರತಕ್ಕಂಥ ಕೋನ ಪಿ ಎಮ್ ಐ, ಈ ಕೋನ ಎಷ್ಟಿದೆ ಅಂತ ನಮಗೆ ಗೊತ್ತಿದೆ. ಇ ಎಮ್ ಐ ಈ ಕೋನ 108 ಡಿಗ್ರಿ ಇದೆ. ಇ ಎಮ್ ಪಿ ಇದು 36 ಡಿಗ್ರಿ ಇದೆ. 108ರಲ್ಲಿ 36 ಡಿಗ್ರಿನ ಕಳಿಬೇಕು. ಆವಾಗ ನಮಗೆ ಪಿ ಎಮ್ ಐ ಈ ಕೋನ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಹಾಗಾದರೆ ಕೋನ ಪಿ ಎಮ್ ಐ ಇಸ್ ಈಕ್ವಲ್ ಟು ಕೋನ ಇ ಎಮ್ ಐ ಮೈನಸ್ ಕೋನ ಇ ಎಮ್ ಪಿ. ಸೊ ಇ ಎಮ್ ಐ ಅಂದರೆ ಈ ಕೋನ ಒಳಕೋನ 108 ಡಿಗ್ರಿ ಇದೆ. ಸೊ ಅದರಲ್ಲಿ ಮೈನಸ್ ಇ ಎಮ್ ಪಿ 36 ಡಿಗ್ರಿ ಕೋನವನ್ನು ಕಳಿಬೇಕು. ಸೊ 72 ಡಿಗ್ರಿ ಬರುತ್ತೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ 72 ಡಿಗ್ರಿ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದು 70ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 71. ಒಂದು ನಿಯಮಿತ ಬಹುಭುಜದ ಪ್ರತಿ ಹೊರಕೋನವು ಪ್ರತಿ ಒಳಕೋನದ 25ರಷ್ಟಿದ್ದರೆ ಆ ಬಹುಭುಜವು ಹೊಂದಿರುವ ಬಾಹುಗಳ ಸಂಖ್ಯೆಯು ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 10, ಆಪ್ಷನ್ ಡಿ 25. ಸರಿಯಾದ ಉತ್ತರ ಆಪ್ಷನ್ ಸಿ 10. ಸೊ ಉತ್ತರ ಹೇಗೆ ಬಂತು ಅಂತ ನೋಡೋದಾದರೆ, ಸೊ ಒಳಕೋನ ಎಕ್ಸ್ ಆಗಿರಲಿ. ಸೊ ಒಳಕೋನ ಎಕ್ಸ್ ಆಗಿದ್ದರೆ ಹೊರಕೋನ ಒಳಕೋನದ 25ರಷ್ಟಿರುತ್ತೆ, 25%, ಎಕ್ಸ್ ಇಂಟು 25%. ಸೊ ಒಳಕೋನ ಮತ್ತು ಹೊರಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತೆ. ಎಕ್ಸ್ ಪ್ಲಸ್ ಎಕ್ಸ್ ಇಂಟು 25% ಈಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಪ್ಲಸ್ ಎಕ್ಸ್ ಇಂಟು 25% ಅಂದರೆ 25/100 ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ 25 ಇಂಟು ಎಕ್ಸ್ 25x ಆಗುತ್ತೆ ಬೈ 100. ಇವಾಗ ಎಲ್ ಸಿ ಎಮ್ ತೊಗೋಬೇಕು. 100 ಬರುತ್ತೆ ಎಲ್ ಸಿ ಎಮ್ಮು. 100 ಬರುತ್ತೆ ಅಂದರೆ 100 ಇಂಟು ಎಕ್ಸ್ 100x ಪ್ಲಸ್ 25x ಡಿವೈಡ್ಸ್ 100 ಈಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ 100x ಮತ್ತು 25x ಕೂಡಿಸ್ರಿ 125x ಆಗುತ್ತೆ. ಈಸ್ ಈಕ್ವಲ್ ಟು ಇವೆರಡನ್ನು ಗುಣಾಕಾರ ಮಾಡಬೇಕಾಗುತ್ತೆ. ಬೈ 100 ಅನ್ನೋದು ಈಸ್ ಈಕ್ವಲ್ ಟು ಇಂದ ಇಂಟು 100 ಆಗುತ್ತೆ. 180 ಇಂಟು 100. ಸೊ ಎಕ್ಸ್ ಈಸ್ ಈಕ್ವಲ್ ಟು 180 ಇಂಟು 100 ಬೈ 125. ಸೊ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ ಒಳಕೋನ ಸಿಗುತ್ತೆ. ಎಕ್ಸ್ ಅನ್ನೋದು 144 ಡಿಗ್ರಿ ಆಗುತ್ತೆ. ಸೊ ಒಳಕೋನ 140 ಡಿಗ್ರಿ ಆದರೆ ಹೊರಕೋನ ಎಷ್ಟಾಗುತ್ತೆ? 180ರಲ್ಲಿ 144 ಡಿಗ್ರಿನ ಕಳೆದ್ರೆ ನಮಗೆ ಹೊರಕೋನ ಸಿಗುತ್ತೆ. ಸೊ ಹೊರಕೋನ 36 ಡಿಗ್ರಿ ಆಗುತ್ತೆ. ಹಾಗಾದರೆ ಬಾಹುಗಳ ಸಂಖ್ಯೆ ಈಸ್ ಈಕ್ವಲ್ ಟು 360 ಡಿಗ್ರಿ ಬೈ ಹೊರಕೋನದ ಪ್ರತಿ ಹೊರಕೋನದ ಅಳತೆ 36 ಡಿಗ್ರಿ ಇದೆ. ಸೊ ಬಾಗಿಸಿದಾಗ 10 ಬರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ 10 ಆಗಿದೆ ವಿದ್ಯಾರ್ಥಿಗಳೇ. ಇದು 71ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಪ್ರಶ್ನೆ ಸಂಖ್ಯೆ 72. ಒಂದು ಬಹುಭುಜಾಕೃತಿಯ 2 ಕೋನಗಳು ಲಂಬಕೋನಗಳಾಗಿದ್ದು ಉಳಿದ ಪ್ರತಿ ಒಳಕೋನದ ಅಳತೆ 144 ಡಿಗ್ರಿ ಆಗಿದ್ದರೆ ಆ ಬಹುಭುಜಾಕೃತಿಯು ಚತುರ್ಭುಜ, ಪಂಚಭುಜ, ಸಪ್ತಭುಜ, ದಶಭುಜ. ಸರಿಯಾದ ಉತ್ತರ ಆಪ್ಷನ್ ಸಿ ಸಪ್ತಭುಜ ಆಗಿದೆ. ಹೇಗೆ ಅಂತ ನೋಡೋದಾದರೆ, ಒಂದು ಬಹುಭುಜಾಕೃತಿಯ 2 ಕೋನಗಳನ್ನು ಕೊಟ್ಟಿದ್ದಾರೆ, ಲಂಬಕೋನಗಳಾಗಿದೆ. ಉಳಿದಿರತಕ್ಕಂತಹ ಕೋನಗಳು 144 ಡಿಗ್ರಿನ ಹೊಂದಿದ್ದಾವೆ. ಹಾಗಾದರೆ ಇದು ಎಂತಹ ಬಹುಭುಜಾಕೃತಿ ಅಂತ ಕೇಳಿದರೆ, ಸೊ ಈ ಕಂಡೀಷನ್ ಮೇಲೆ ನಾವು ಲೆಕ್ಕವನ್ನು ಮಾಡಬೇಕಾಗುತ್ತೆ. ಸೊ ಬಹುಭುಜದ ಎಲ್ಲ ಒಳಕೋನಗಳ ಮೊತ್ತವನ್ನು ಕಂಡುಹಿಡತಕ್ಕಂಥ ಸೂತ್ರ n-2 ಇಂಟು 180 ಡಿಗ್ರಿ. ಇದನ್ನು ಸಮೀಕರಣ 1 ಅಂತ ಬರ್ಕೊಳ್ಳಿ. ಬಹುಭುಜದ ಎಲ್ಲ ಒಳಕೋನಗಳ ಮೊತ್ತ ಇಸ್ ಈಕ್ವಲ್ ಟು n-2 ಇಂಟು 180 ಡಿಗ್ರಿ. ಇದು ಸಮೀಕರಣ 1. ಸೊ ಇಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಬಹುಭುಜದಲ್ಲಿ 2 ಲಂಬಕೋನಗಳಿದೆ, ಜೊತೆಗೆ ಉಳಿದಿರ್ತಕ್ಕಂತಹ ಪ್ರತಿ ಕೋನನು 144 ಡಿಗ್ರಿ ಇದೆ. ಸೊ ಇದರ ಆಧಾರದ ಮೇಲೆ ಹೇಗೆ ಬರಿಬೋದು ಅಂದರೆ, 2 ಲಂಬಕೋನಗಳು ಅಂದರೆ ಈ ಒಂದು ಬಹುಭುಜದ ಒಳಕೋನಗಳ ಮೊತ್ತ ಏನಾಗಿರುತ್ತೆ ಅಂತ ಕಂಡೀಷನ್ ಪ್ರಕಾರ 2 ಲಂಬಕೋನಗಳು ಅಂದರೆ 90 ಡಿಗ್ರಿ ಇಂಟು 2 ಲಂಬಕೋನಗಳು ಪ್ಲಸ್ ಉಳಿದ ಕೋನಗಳು 144 ಡಿಗ್ರಿ ಇದಾವೆ. ಪ್ರತಿ ಒಳಕೋನ 144 ಡಿಗ್ರಿ ಇದೆ. ಸೊ ಎಷ್ಟು ಕೋನ ಇದೆ ಅಂತ ನಿಮಗೆ ಗೊತ್ತಿಲ್ಲ, ಬಾಹುಗಳಿದೆ ಅಂತ ಗೊತ್ತಿಲ್ಲ. ಹಾಗಾಗಿ n-2 ಅಂತ ಬರೀಬೇಕು. n ಅಂದರೆ ಬಾಹುಗಳ ಸಂಖ್ಯೆ. ಸೊ ಬಾಹುಗಳ ಸಂಖ್ಯೆ n ಅಂದರೆ ಬಾಹುಗಳ ಸಂಖ್ಯೆ ಆಗುತ್ತೆ ನಮಗೆ. ಸೊ n-2. ಸೊ 90 ಇಂಟು 2 ಗುಣಿಸಿದ್ರೆ 180 ಡಿಗ್ರಿ 180 ಆಗುತ್ತೆ. ಪ್ಲಸ್ ಇವೆರಡನ್ನು ಗುಣಾಕಾರ ಮಾಡಿ 144 ಇಂಟು n 144 n ಮೈನಸ್ 144 ಇಂಟು 2 288 ಆಗುತ್ತೆ. ಸೊ 144 n ಹಾಗೆ ಇದೆ. 180ರಲ್ಲಿ 288ರಲ್ಲಿ 180 ಕಳೆದ್ರೆ ಮೈನಸ್ 108 ಬರುತ್ತೆ. ಸೊ ಇದನ್ನು ನಾವು ಸಮೀಕರಣ 2 ಅಂತ ಬರೆದಾಗ, ಸೊ ಸಮೀಕರಣ 1 ಮತ್ತು ಸಮೀಕರಣ 2 ಹೋಲಿಕೆ ಮಾಡಬೇಕು. ಸೊ ಹೋಲಿಕೆ ಮಾಡಿದಾಗ n-2 ಇಂಟು 180 ಡಿಗ್ರಿ ಈಸ್ ಈಕ್ವಲ್ ಟು 144n ಮೈನಸ್ 108. ಸೊ ಇವೆರಡಕ್ಕೆ ಹೋಲಿಕೆ ಮಾಡಿದ್ದೀವಿ.
ಸೊ 180 ಡಿಗ್ರಿಯಿಂದ n-2ನ ಗುಣಾಕಾರ ಮಾಡಿ. 180 ಇಂಟು n 180 n ಮೈನಸ್ 180 ಇಂಟು 2 360 ಡಿಗ್ರಿ ಇಸ್ ಈಕ್ವಲ್ ಟು 144 n ಮೈನಸ್ 108. ಸೊ 180 n ಆಗಿದೆ. 144 n ಈ ಕಡೆ ಬಂದರೆ ಮೈನಸ್ 144 n ಆಗುತ್ತೆ. ಈಸ್ ಈಕ್ವಲ್ ಟು ಮೈನಸ್ 360 ಬಂದರೆ ಈ ಕಡೆ 360 ಪ್ಲಸ್ 360 ಆಗುತ್ತೆ. ಮೈನಸ್ 108 ಹಾಗೆ ಇದೆ. ಸೊ 180 ಎನ್ನಲ್ಲಿ 144 ಎನ್ನ ಕಳೆದ್ರೆ 36 ಎನ್ ಆಗುತ್ತೆ. 360ರಲ್ಲಿ 108 ಕಳೆದ್ರೆ 252 ಆಗುತ್ತೆ ವಿದ್ಯಾರ್ಥಿಗಳೇ. ಎನ್ ಇಸ್ ಈಕ್ವಲ್ ಟು 252/36. ಸೊ 252 36ರಿಂದ ಭಾಗಿಸಿದ್ರೆ 7 ಬರುತ್ತೆ. ಎನ್ ಇಸ್ ಈಕ್ವಲ್ ಟು 7. ಸೊ ಹಾಗಾದರೆ ಬಾಹುಗಳ ಸಂಖ್ಯೆ 7 ಆಗಿರೋದ್ರಿಂದ ಅದು ಸಪ್ತಭುಜ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.